ಚಾನಲ್. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ರಾಯರ್ ಆಶೀರ್ವಾದ ನನಗೂ ಸಿಗ್ಲಿ, ಹಾಗೆ ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ, ನೀವೆಲ್ಲ ಅನ್ಕೊಂಡಿದ್ದ ಕೆಲಸನೂ ಆಗಲಿ ಅಂತ. ಸೊ ಹಾಗಾಗಿ ನಾನು ಯಾಕೆ ಇದನ್ನ ಬ್ಲಾಗ್ ಮೂಲಕ ಸ್ಟಾರ್ಟ್ ಮಾಡಬಾರ್ದು ಅಂತ ಅನಿಸ್ತು. ಸೊ ಒಂದು ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಟು ರಾಯರ್ ದೇವಸ್ಥಾನ. ಸೊ ಅಲ್ಲಿ ಹೋದ್ಮೇಲೆ ಗೈಸ್ ಮತ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದೀನಿ. ಬಿಕಾಸ್ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ. ಅಲ್ಲಿ ಕೆಲವೊಂದು ಕ್ಲಿಪ್ಸ್ ಮಾತ್ರ ತಗೊಂಡೆ, ಬಿಕಾಸ್ ಜಾಸ್ತಿ ತಗೊಳಕ್ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇವಾಗ ಮನೆಗ್ ಬಂದಿದ್ದಾಯ್ತು, ದರ್ಶನ ಮುಗಿಸ್ಕೊಂಡು ವೈಟ್ ಸಾಸ್ ಪಾಸ್ತಾ ತಿನ್ಬೇಕು ಅಂತ ತುಂಬಾ ದಿನದಿಂದ ಇವಳು ಕೇಳಿ 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 ಫೈನಲ್ ಇವತ್ತು ಇವಳು ಅಗ್ರಿ ಮಾಡಿದಾಳೆ. ನನಗೂ ಇವತ್ತು ತಿನ್ಬೇಕು ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿದ್ದೀನಿ. ಸೊ ಇವಾಗ ಮಾಡ್ಕೊಡ್ತಾಳಂತೆ. ಸೊ ನನಗೆ ಯಾಕೆ ಏನ್ ಅನಿಸ್ತು ಅಂದ್ರೆ ಈ ರೆಸಿಪಿನ ನಿಮ್ ಜೊತೆ ಯಾಕೆ ನಾ ಶೇರ್ ಮಾಡ್ಕೋಬಾರ್ದು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ. ಸೊ ಇವಾಗ ವೈಟ್ ಸಾಸ್ ಪಾಸ್ತಾ ಇನ್ನ ನಮ್ ಸ್ಟೈಲ್ ಅಲ್ಲಿ ಮಾಡ್ತೀವಿ. ಯಾರ ಬೇರೆ ಎಲ್ಲ ಹೇಗ್ ಮಾಡ್ತಾರೋ ಗೊತ್ತಿಲ್ಲ, ನಮ್ ಸ್ಟೈಲ್ ಮಾಡ್ತೀವಿ. ಎಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಓಕೆ ಓಕೆ, ಇವಾಗ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ವೈಟ್ ಸಾಸ್ ಪಾಸ್ತಾಗೆ ಮೇನ್ ಆಗಿ ಪಾಸ್ತಾ ಬೇಕು. ಬರೀ ಇಂತದೇ ಯಾಕೆ ಪಾಪ ಅವ್ರಿಗೆ ಗೊತ್ತೇ ಇಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಪಾಸ್ತಾ ಬೇಕು. ಸೊ ಇವಾಗ ಪಾಸ್ತಾ ಹಾಕೊಳ್ಳೋಣ. ನೀವು ಎಷ್ಟು ಜನ ಇದ್ರೆ ಅಷ್ಟು ಹಾಕೋಬಹುದು. ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಇಷ್ಟು ಅಂದ್ರೆ ನಾವ್ ಎಷ್ಟ್ ತಿಂತೀವಿ ನಾವ್ ಅಷ್ಟು ಹಾಕೊಂಡಿದೀವಿ, ನೀವ್ ಎಷ್ಟ್ ತಿಂತೀರ ಅಷ್ಟು ಹಾಕೊಳ್ಳಿ. ಸ್ವಲ್ಪ ನೀರು, ಸ್ವಲ್ಪ ಆಯಿಲ್. ಒಂದ್ 3 ಮೆಂಬರ್ಸಿಗೆ ಆಗೋಷ್ಟು ಮಾಡ್ಕೊಂತ ಇದೀವಿ. ಅಂಡ್ ಎಲ್ರು ಅಷ್ಟೇ, ನಮ್ಮ ಮನೇಲೆಲ್ಲ ಸ್ವಲ್ಪ ಸ್ವಲ್ಪ ತಿಂತಾರೆ, ಜಾಸ್ತಿ ಏನ್ ತಿನ್ನಲ್ಲ. ಸ್ವಲ್ಪ ಲೈಟ್ ಆಗಿ ಮಾಡ್ತೀವಿ. ಅಮ್ಮ ಲೈಟ್ ಆಗಿ ತಿಂತಾರೆ, ನಾನು ಅದಕ್ಕಿಂತ ಒಂಚೂರು ಲೈಟ್ ಆಗಿ ತಿಂತೀನಿ. ಇವಳು ಅದಕ್ಕಿಂತ ಇನ್ನೊಂಚೂರು ಲೈಟ್ ಆಗಿ ತಿಂತಾಳೆ, ಸ್ವಲ್ಪ ಉಪ್ಪು ಜಾಸ್ತಿ ಅಂತ. ನಮ್ಮಮ್ಮ ಫಸ್ಟ್ ಕಮ್ಮಿ, ಆಮೇಲೆ ಅವ್ರಕಿನ್ನ ಸ್ವಲ್ಪ ಜಾಸ್ತಿ, ಆಮೇಲೆ ಇವಳು ಅದಕ್ಕಿಂತ ಸ್ವಲ್ಪ ಉಪ್ಪು ಹಾಕೊಂಡು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ, ಪಾಸ್ತಾ ಹಾಕೊಂಡಿದ್ದೀನಿ, ನೀರ್ ಹಾಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ತೀವಿ. ಇದು ಒಂದು 10 to 15 ಮಿನಿಟ್ಸ್ ಕುಕ್ ಆದ್ರೆ ಸಾಕು. ಇನ್ನು ಸ್ವಲ್ಪ ನೀರ್ ಬೇಕಾ? ಸ್ವಲ್ಪ ನೀರ್ ಬೇಕು. ತಗೊಂಬರ್ತೆ. ಇಲ್ಲೇ ಇದು ಬೇಯೋಷ್ಟರಲ್ಲಿ ನಾನು ಇನ್ನೊಂದು ಸ್ಪೆಷಲ್ ಆಗಿ ಆಡ್ ಮಾಡ್ತಿದ್ದೀನಿ. ಇದು ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ, ಒಂದು 5 ರಿಂದ 6 ತಗೊಂಡಿದ್ದೀನಿ. ಯಾಕಂದ್ರೆ ಅಷ್ಟು ಖಾರ ಇರಲ್ಲ. ಇದು ಸ್ವಲ್ಪ ಒಂದು 20 ನಿಮಿಷ ನೆನೆಸ್ಬಿಟ್ಟು ಬಾಯ್ಲ್ ಮಾಡಬೇಕು. ಅದು ಬಾಯ್ಲ್ ಎಷ್ಟು ಅಂದ್ರೆ ಅದು ಮುಟ್ಟಿದ್ರೆ ಫುಲ್ ಸಾಫ್ಟ್ ಆಗ್ಬಿಡುತ್ತೆ. ಹಿಂಗ್ ಮುಟ್ಟಿದ್ರೆ ಅದು ಜಜ್ಜೋಗ್ಬಿಡುತ್ತೆ, ಆ ತರ ಬಾಯ್ಲ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಇದು ಹಾಕೊಂಡು ಚೆನ್ನಾಗಿ ಕುಟ್ಬೇಕು. ಮಿಕ್ಸಿ ಮಾಡಿದ್ರೆ ಬೇರೆ ಟೇಸ್ಟ್ ಬರುತ್ತೆ, ಕುಟ್ಟಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಕುಟ್ಕೊಳ್ತಾ ಇದ್ದೀನಿ. ಈ ಗ್ಯಾಪ್ ಅಲ್ಲಿ ಇದನ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ರೆಡಿ ಮಾಡಿರೋದು. ಇದನ್ನ ಸ್ವಲ್ಪ ಒಂದಿಷ್ಟು ಸಾಕು, ಯಾಕಂದ್ರೆ ತುಂಬಾ ಇದು ಜಾಸ್ತಿ ಅದೇ ಫ್ಲೇವರ್ ಆದ್ರೆ ಚೆನ್ನಾಗಲ್ಲ, ಇವಳಿಗೆ ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಹಾಕ್ತಿದ್ದೀನಿ ಅಷ್ಟೇ. ಅದನ್ನ ಕುಟ್ಬಿಡ್ತೀನಿ. ಇವಾಗ ಪಾಸ್ತಾ ಎಲ್ಲ ಬೆಂದಾಯ್ತು, ಬಾಯ್ಲ್ ಆಯ್ತು. ಇವಾಗ ತರಕಾರಿ ಅಂದ್ರೆ ಈರುಳ್ಳಿ, ಕ್ಯಾಪ್ಸಿಕಮ್ ಏನಿದೆ ಅಲ್ವಾ, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಅದನ್ನ ಮಾಡ್ಕೊಂಡ್ಬಿಡೋಣ ಇವಾಗ. ನೀವ್ ಏನೇನ್ ಕೊಡು ಅಂತ ಹೇಳ್ತೀರೋ ಅದೆಲ್ಲ ನಾನು ಕೊಡ್ತೀನಿ. ಅಲ್ಲಿ ಹಿಂದ್ಗಡೆ ಕುತ್ಕೊಂಡು ಒಬ್ರು ಸಿಕ್ಕಾಪಟ್ಟೆ ಮಾತಾಡ್ತಿದಾರೆ, ಅವ್ರನ್ನ ಆಮೇಲೆ ತೋರಿಸ್ತೀನಿ. ಏನಾದ್ರು ವಿಡಿಯೋಗೆ ಡಿಸ್ಟರ್ಬ್ ಆದ್ರೆ ಎಲ್ಲ ಅವರಿಂದಾನೆ. ಇಲ್ಲಿ ಹಾಕೋ, ಅದು ಆಮೇಲೆ ಸಾಸ್ ಹಾಕಕ್ ಬೇಕು.
ಅದು ಸಪ್ರೇಟ್ ಓಕೆ. ಬೇಡ. ಹಾ, ಸ್ವಲ್ಪ ಎಣ್ಣೆ ತರೋಣ. ಇದು ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಏನು ಬಟರ್ ಹಾಕಿದ್ದೀನಿ, ಸ್ವಲ್ಪ ಅದು ಬಿಸಿ ಆಗಲಿ. ಒಳ್ಳೆ ಬಿಸಿ ಆಯ್ತು. ಬಿಸಿ ಆಗಿದೆ ಅಂತ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್, ಒಂದು ಕ್ಯಾಪ್ಸಿಕಮ್ ಹಾಕಿ 1 ನಿಮಿಷ ಆದ್ಮೇಲೆ ಈರುಳ್ಳಿ ಹಾಕೋಣ, ಯಾಕಂದ್ರೆ ಕ್ಯಾಪ್ಸಿಕಮ್ ಬೇರೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ. ಈರುಳ್ಳಿ ಹಾಕ್ತೀನಿ ಇವಾಗ. ಇದು ಈರುಳ್ಳಿನೇ, ಏನು ಅನ್ಕೋಬೇಡಿ. ಅದು ಇದಕ್ಕೆ ಸಾಲಿಲ್ಲ ಅಂತ ಇಲ್ಲಿ ತೆಗೆದಿಟ್ಟಿದ್ದೆ ಅಷ್ಟೆ, ಸ್ವಲ್ಪ ಫ್ಯಾನ್ಸಿ ಆಗಿರ್ಲಿ ಅಂತ. ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಬಟರು, ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಸೊ ಇವಾಗ ಆಗಲೇ ಇಟ್ಟಿದ್ನಲ್ಲ ಬಾಯ್ಲ್ ಆಗಿರೋ ಪಾಸ್ತಾ, ಇದು ಸ್ವಲ್ಪ ಬೇಯಲಿ. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಯುತ್ತೆ ಬೇಗ. ಸ್ವಲ್ಪ ಗ್ಯಾಸ್ ಜೋರ. ಸೊ ಈ ಪಾಸ್ತಾ ಮಾಡೋದು ಅಷ್ಟೊಂದೇನ್ ಲೇಟ್ ಅಂತ ಏನಾಗಲ್ಲ. ಈಸಿಯಾಗಿ 10-15 ಮಿನಿಟ್ಸ್ ಅಲ್ಲೆಲ್ಲ ಆಗೋಗ್ಬಿಡುತ್ತೆ. ಆರಾಮಾಗಿ ತಿನ್ಬೋದು. ಎಲ್ಲ ರೆಡಿ. ಕ್ವಿಕ್ ಆಗಿ ಬೇಕು ಅಂದ್ರೆ ಕ್ವಿಕ್ ಸ್ನಾಕ್ಸ್ ತಿನ್ಬೇಕು ಅಂತೆಲ್ಲ ಅನಿಸ್ತು ಅಂದ್ರೆ ಇದನ್ನೆಲ್ಲ ಮಾಡ್ಕೊಂಡು ತಿನ್ಬೋದು. ಬಟ್ ಇದೆಲ್ಲ ಹೆಲ್ದಿ ಅಲ್ಲ. ಬಟ್ ಏನೋ ಟೇಸ್ಟಿಯಾಗಿ ಏನೋ ತಿನ್ಬೇಕು ಫ್ಯಾನ್ಸಿ ಎಲ್ಲ ಅಂತ ಅಂದ್ರೆ ಹೆಲ್ದಿಯಾಗಿ ಯಾವಾಗ್ಲಾದ್ರೂ ಒಂದ್ಸಲ ಆದ್ರೆ ಇದಕ್ಕೆ ನೀವು ಕ್ಯಾರೆಟ್, ಬ್ರಾಕ್ಲಿ ಎಲ್ಲ, ಕಾರ್ನು ಎಲ್ಲ ಹಾಕ್ಬೋದು. ಬಟ್ ನಮ್ಮ ಮನೇಲಿ ಅದನ್ನ ಹಾಕಿದ್ರು ಕೂಡ ತಿನ್ನಲ್ಲ, ಎಲ್ಲ ತೆಗೆದಿಟ್ಬಿಡ್ತಾರೆ. ಸೊ ಹಂಗಾಗಿ ಅದೆಲ್ಲ ಹಾಕಲ್ಲ. ಆಮೇಲೆ ಇದು ಸ್ವಲ್ಪ ಎಮರ್ಜೆನ್ಸಿ, ಏನು ಸಡನ್ ಆಗಿ ಪ್ಲಾನ್ ಹರಿಬರಿಯಲ್ಲಿ ಇದು ಪ್ಲಾನ್ ಆಗಿದ್ದು. ಹಾಗೆ ಮನೇಲಿ ಏನಿತ್ತು ಅದನ್ನೆಲ್ಲ ಹಾಗೆ ಥಿಂಕ್ ಮಾಡಿದ್ವಿ, ಮಾಡೋಣ ಅನಿಸ್ತು. ಇವಳು ಓಕೆ ಅಂದ್ಲು. ಎಷ್ಟು ದಿನ ಆದ್ಮೇಲೆ ಓಕೆ ಅಂತ ಹೇಳಿದಾಳೆ. ಅದಕ್ಕೆ ಇವಳ ಮೈಂಡ್ ಚೇಂಜ್ ಆಗೋ ಅಷ್ಟ ಮಾಡಿಸ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿ. ಇದಕ್ಕೆ ನೀವೆಲ್ಲ ಬೇರೆನೂ ಆ್ಯಡ್ ಮಾಡ್ಕೋಬಹುದು. ಬ್ರಾಕ್ಲಿ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಜನ, ಬಟ್ ನಂಗೆ ಗೊತ್ತಿಲ್ಲ. ನೀವು ಟ್ರೈ ಮಾಡಿ. ಬ್ರಾಕ್ಲಿ ಇಷ್ಟ ಆಗೋರು ಟ್ರೈ ಮಾಡ್ಬೋದು. ಸೊ ಇವಾಗ ಬಟರ್ ಹಾಕ್ತಾ ಇದೀವಿ. ಇವಾಗ ಪಾಸ್ತಾ ಮೇಕಿಂಗ್ ಇವಾಗ. ಸೊ ಬಟರ್ ಹಾಕಿ ಪಾಸ್ತಾ ಸಾಸ್ ಮಾಡ್ತಾ ಇದೀವಿ. ಸೊ ಇವಾಗ ಮೈದಾ. ಈ ಸ್ಟೆಪ್ ತುಂಬಾ ಕ್ವಿಕ್ ಆಗಿ ಮಾಡ್ಬೇಕಂತೆ, ಇಲ್ಲಾಂದ್ರೆ ಹೋಯ್ತು ಸಾಸ್ ವೈಟ್ ಆಗಲ್ಲ, ನಿಮಗೆ ಬ್ರೌನ್ ಬ್ರೌನ್. ಸಾಕು. ಸಾಕು. ಇವಾಗ ನಾವು ಏನು ಕುಕ್ ಮಾಡಿ ಕುಟ್ಟಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಅದನ್ನ ಹಾಕ್ತಾ ಇದೀವಿ. ಅಷ್ಟು ಹಾಕ್ತಾ ಇದ್ದೇನೆ, ಯಾಕಂದ್ರೆ ಇದಕ್ಕೆ ಎಷ್ಟು ಬೇಕು ಖಾರ ಇರಲ್ಲ. ಖಾರನೂ ಇರಲ್ಲ ಈ ಮೆಣಸಿನ್ಕಾಯಿ. ಸೊ ಈಸಿಲಿ ಸ್ವಲ್ಪ ಮೈದಾ ಮಿಲ್ಕ್ ಎಲ್ಲ ಹಾಕಿರ್ತೀವಲ್ವಾ, ಅದಕ್ಕೆ ಸ್ವಲ್ಪ ಸ್ವೀಟ್ ಇರುತ್ತಲ್ವಾ. ಸೊ ಇಷ್ಟು ಖಾರ ಬೇಕು. ಅದೇ ಸ್ಪೈಸಿ ತಿಂತೀರಾ ಅನ್ನೋರು ಹಾಕೊಳ್ಳಿ. ಆಕ್ಚುಲಿ ನಾವು ಸ್ಪೈಸಿ ತಿನ್ನಲ್ಲ, ನಾವೇ ಇಷ್ಟು ಹಾಕೊಂಡಿದೀವಿ. ಖಾರ ತಿನ್ನೋರು ಏನೋ ಸ್ವಲ್ಪ. ಇದು ಗರಂ ಮಸಾಲ. ಗರಂ ಮಸಾಲ ಇದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಇಟ್ಕೊಂಡಿದ್ದೆ, ಹಾಗಾಗಿ ಪೂರ್ತಿ ಹಾಕೊಂಡಿದ್ದೆ. ಇದು
ಅವ್ರಿಗೇನು ಎಲ್ಲ ಕ್ವಿಕ್ ನಮ್ಮ ಅಕ್ಕ. ಉಪ್ಪು, ಸಾಲ್ಟ್ ನೋಡ್ ಹಾಕು. ಉಪ್ಪಾದ್ರೆ ತಿನ್ನಕ್ಕಾಗಲ್ಲ. ಅದ್ರಲ್ಲಿ ಉಪ್ಪಿಲ್ಲ. ಉಪ್ಪು ನೋಡ್ಬೇಕಂದ್ರೆ ಒಂದೊಂದೇ ಪಾಸ್ತಾ ತಿನ್ಬೇಕು. ಹಾಗಂದ್ರೆ ಎಲ್ಲಾ ಪಾಸ್ತಾ ಖಾಲಿ ಮಾಡ್ಬೇಡಿ ಉಪ್ಪು ನೋಡೋ ಇದ್ರಲ್ಲಿ. ಅದು 1-2 ನಿಮಿಷ ಉಪ್ಪೆಲ್ಲ ಮಿಕ್ಸ್ ಆಗಿ ಮಿಕ್ಸ್ ಆಗಲಿ. ಸ್ವಲ್ಪ ನಿಮ್ ಟೇಸ್ಟ್ ಖಾರ ಬೇಕು ಅನ್ಸಕತ್ತೈತಿ. ಹೌದಾ? ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ. ಸ್ವಲ್ಪ ನನಗೆ ಗೊತ್ತಿಲ್ಲ ಅದು ಹೆಂಗ್ ಬರುತ್ತೋ, ಎಲ್ಲ ಏನೇನೋ ಹಾಕ್ತಾ ಇದ್ದಾಳೆ. ಚೆನ್ನಾಗಿ ಬರುತ್ತೆ ಅನ್ಕೊಂಡಿದ್ದೀವಿ. ಚೆನ್ನಾಗಿ ಬಂದಿಲ್ಲ ತಿನ್ಬೇಡ, ನಾ ತಿಂತೇನೆ. ಚಿಲ್ಲಿ ಫ್ಲೇಕ್ಸ್ ಬೇಕಾ? ಬೇಡ ಅಕ್ಕ, ಬ್ಯಾಡಗಿ ಮೆಣಸಿಗೆ ಹಾಕಿದೀವಲ್ಲ, ಸೊ ಚಿಲ್ಲಿ ಫ್ಲೇಕ್ಸ್ ನೆಸೆಸಿಟಿ ಇಲ್ಲ. ಸ್ವಲ್ಪ ನಮ್ಮ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಶೆಫ್ ಇದ್ದಾರೆ ನಮ್ಮ ಮನೆಯಲ್ಲಿ, ಕುಕ್ಕರ್ ಇದ್ದಾರೆ, ಅವ್ರನ್ನ ಸ್ವಲ್ಪ ಟೇಸ್ಟ್ ಕೇಳೋಣ. ನಂಗೆ ಏನಂದ್ರೆ ಎಲ್ಲಾ ಅಡ್ಗೆಲ್ಲೂ ಉಪ್ಪು ಖಾರ, ಇವ್ರಿಬ್ರಿಗೂ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ನಾನು ಸ್ವಲ್ಪ ಕಡಿಮೆ ತಿಂತೀನಿ. ಹಾಗಾಗಿ ಫೈನಲ್ ಆಗಿ ಅವ್ರ ಟೇಸ್ಟ್ ಕೇಳ್ಕೊಂಡ್ಬಿಟ್ಟು ಪಾಸ್ತಾ ಹಾಕೋಣ. ಬನ್ನಿ 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 ಬೇಗ. ಟೇಸ್ಟ್ ಎಲ್ಲರಿಗೂ ಹಾಯ್ ಹೇಳೋ. ಟೇಸ್ಟು ನೋಡೋಣ ಹೇಗ್ ಮಾಡಿದ್ದಾರೆ ಅಂತ. ಸಾಕು. ತುಂಬಾ ಖಾರ ಆಗಿದೆ, ಸ್ಪೈಸಿ ಚೆನ್ನಾಗಿದೆ, ಸಖತ್ತಾಗಿದೆಯಂತೆ ಇವ್ರು ಉಪ್ಪು ಹೇಳಿದ್ರೆ. ಜಾಸ್ತಿ ಆಗಿದೆ. ಪಾಸ್ತಾಗೆ ಸರಿ ಹೋಗುತ್ತೆ. ಚಮಚದಲ್ಲಿ ಹಾಕ್ಸೊಂದು. ರಿಯಲಿಸ್ಟಿಕ್ ಆಗಿರ್ಬೇಕು ಯಾವಾಗ. ರಿಯಲಿಸ್ಟಿಕ್ ಕೈಯಲ್ಲಿ ನೀವೇನೇ ಹೇಳಿದ್ರು ಕೈಯಲ್ಲಿ ಮಾಡಿದ್ರೆ ಟೇಸ್ಟ್ ಬೇರೆ, ಅಡುಗೆ ಟೇಸ್ಟ್ ಚೇಂಜ್ ಆಗುತ್ತೆ. ಚಮಚ ಗಿಮ್ಚೆಲ್ಲ ಯೂಸ್ ಮಾಡಬಾರ್ದು ಅಡುಗೆ ಮಾಡಬೇಕಾದ್ರೆ. ಅಂಡ್ ಚೀಸ್ ಇದೆ, ಅದು ಲಾಸ್ಟಿಗೆ ಹಾಕೋಣ. ಇವಾಗ ಚೀಸ್ ಹಾಕ್ಬಿಟ್ರೆ ಅದು ಮೆಲ್ಟ್ ಆಗೋ ಅಷ್ಟರಲ್ಲಿ ಅದೆಲ್ಲ ಮೆಲ್ಟಾಗಿ ಏನು ಎಲ್ಲ ಹೀರ್ಕೊಳ್ಳುತ್ತೆ. ಇದು ಚೀಸ್, ನಂದಿನಿ ಚೀಸ್. ಅಷ್ಟಾಗ್ಲೇ ನಮ್ಮಮ್ಮ ಹಿಂದಗಡೆ ಕುತ್ಕೊಂಡು ವಿಡಿಯೋ ಮಾಡಕ್ ಬಿಡಲ್ಲ, ಮಿಡಲ್ ಮಾತಾಡ್ತಾರೆ. ಎಡಿಟಿಂಗ್ ಮಾಡ್ಬೇಕಾದ್ರೆ ಟಿಕ್ಲಿ ಹಿಡಿಯುತ್ತೆ ನನಗೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಇನ್ನು ನಂದು ಕೆಲಸ ಮುಗೀತು. ಯಾವಾಗ ತಿಂತೀನೋ? ಕಟ್. ಸೊ ಇದು ವೈಟ್ ಸಾಸ್ ಪಾಸ್ತಾನೆ, ಯಾರು ಏನು ಇದು ಮಾಡ್ಕೋಬೇಡಿ. ನಾವು ಚಿಲ್ಲಿ ಎಲ್ಲ ಸ್ವಲ್ಪ ನಮಗೆ ಸ್ಪೈಸಿಯಾಗಿ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ರೆಡ್ ಸಾಸ್ ಪಾಸ್ತಾ ತರ ಕಾಣಿಸುತ್ತೆ ಅಷ್ಟೇ. ನೀವ್ ತಿನ್ನೋದಾದ್ರೆ ತರಕಾರಿ ಎಲ್ಲ ಹಾಕೋಬೇಡ, ಅವಳು ತರಕಾರಿ ತಿನ್ನಲ್ಲ. ಬೇಕಾದ್ರೆ ವಿಡಿಯೋ ಮಾಡಿಟ್ಕೊಂಬಿಡ. ಟೇಸ್ಟಿಗಷ್ಟೇ, ಆಮೇಲೆಲ್ಲ ದೊಡ್ಡ ತಗೊಂಡು ಡಬ್ಬರನ್ನ ಹಿಡ್ಕೊಂಡ್ಬಿಡ್ತಾರೆ. ಅವರು ಲಾಸ್ಟ್ ಟೈಮು ಟಿಶ್ಯೂ ಪೇಪರ್ ಬಿಟ್ಟಿಲ್ವಲ್ಲ ನಮ್ಮಮ್ಮ, ಅವ್ರು ನೋಡಿ ಡಬ್ಬರನ್ನ ಹಿಡ್ಕೊಂಡ್ಬಿಡ್ತಾರೆ. ಸೊ ನಮ್ ಮೇನ್ ಶೆಫ್ ನ ಕರೆದ್ಬಿಟ್ಟು ಟೇಸ್ಟ್ ಕೇಳ್ಬಿಡ. ಸ್ವಲ್ಪ ಕೊಡಿ. ಸ್ವಲ್ಪ ಇದೆ ತಿನ್ನಿ. ಟೇಸ್ಟ್ ತಗೊಳ್ಳಿ.
ಚೆನ್ನಾಗಿದೆ, ಹೀಗೆಲ್ಲ ಕರೆಕ್ಟ್ ಆಗಿದೆ, ಉಪ್ಪು ಖಾರ ಎಲ್ಲ ಹೆಂಗೆ ನಾ ಹೇಳಿಲ್ವಾ ಸೂಪರ್. ನಾ ಹೇಳಿಲ್ವಾ So- ಪಾಸ್ಟ್ ಆಗದಾಗೆಲ್ಲ ಕರೆಕ್ಟ್ ಆಗುತ್ತೆ ಅಂತ. ನೀವು ತಿನ್ಬಿಡಿ. ದಿನದ ಬಯಕೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನನಗಂತೂ ಈಗ ಏನು ಹೇಳಕ್ ಆಗಲ್ಲ. No ಎಲ್ಲ comments. ಖಾಲಿ ಮಾಡ್ಬಿಟ್ಟು ನಾನೇ ತಿಂದಿಲ್ಲ ಹಂಗೆ. ತುಂಬಾ ಸಖತ್ತಾಗಿದೆ. ಇದು ನಾವೆಲ್ಲ ತಿಂದು ಖಾಲಿ ಮಾಡ್ತೀವಿ. ಸೊ ಈ ಅಮ್ಮ ನಂಗೆ ಮಾತಾಡಕ್ಕೆ ಬಿಟ್ಟಿಲ್ಲ. ವಿಡಿಯೋ ತುಂಬಾ ಇವಳೆ ಮಾತಾಡೋಳೆ, ಇಲ್ಲ ನೋಡಿ. ಮಾತಾಡಕ್ ಬಿಟ್ಟಿಲ್ಲ ಅಂತ. ಟೇಸ್ಟ್ ನಾನು ಹೆಂಗಿದೆ, ಉಪ್ಪು ಖಾರ ಎಲ್ಲ ಹದವಾಗಿದೆ, ಎಲ್ಲ ಚೆನ್ನಾಗಿದೆ. ಪಾಸ್ತಾ ಚೆನ್ನಾಗಿ ಬೆಂದಿದೆ, ಸಾಸ್ ಕರೆಕ್ಟ್ ಆಗಿದೆ, ಚೀಸ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಲಾಸ್ಟಿಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ, ಒನ್ ಮೋರ್ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ಸೊ ನೀವು ಕೂಡ try ನೀವು ಮಾಡಿ. ನಿಮ್ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ. ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಅಂಡ್ ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್.